ಹೇ ಅಮ್ಮಣ್ಣಿ, ತಿನ್ನಕ್ಕೆ ಕುಡಿಯಕ್ಕೆ ಏನೈತೆ? ಹಾ, ಮಸಾಲೆ ದೋಸೆ ಇದೆ. ಎಷ್ಟು ಬೇಕಿತ್ತು? ಎಷ್ಟು ಹಾಕಿದೀಯಾ? 25 ದೋಸೆ ಇದಾವೆ. ಹಂಗಾರೆ ಹೋಗಿ 25 ತಕಮ್ಮ. ಏನು 25 ದೋಸೆನ ನೀನು ಒಬ್ಬನೇ ತಿಂತೀಯ? ನಾನು ಒಬ್ನೇನ ತಿಂತೀನಿ, ಇಬ್ರನ್ನ ತಿಂತೀನಿ, ನಿನಗೆ ಯಾಕೆ? ಹೋಗಿ 7 ದೊಡ್ಡ ಮಾಡು. ಹೋಗಿ ಆ 25 ದೋಸೆ ಮತ್ತೀಗ ಚಟ್ನಿ ಆಮೇಲೆ ಪಲ್ಯ ಎಲ್ಲ ತಕಮ ಹೋಗು. ಹೆಂಗ ಒಳ್ಳೆ ಗಿರಕ್ಕೆ ಬಂದವನೆ. ಹೆಂಗ ದೋಸೆ ಎಲ್ಲ ಖಾಲಿ ಆಗ್ತವೆ, ನಮಗೆ ಮಸ್ತ್ ದುಡ್ಡು ಸಿಗ್ತೈತೆ. ತತ್ತಿನ ತಡಿ. ಫಿಗರ್ ಒಳ್ಳೆ ಸಾಕತ್ತಾಗೈತಪ್ಪ. ಹೆಂಗಾನ ಮಾಡಿ ಪಟಾಯಿಸ್ಕೊಂಬಿಡ್ಬೇಕು. ಯಾರೇ ಕೋಕಡಲಿ ಉರೇ ಓರಡಲಿ ನನ್ನ ನೆಮ್ಮದಿಗೆ ಬಂಕವಿಲ್ಲ, ಹೆಣ್ಣೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗು ನೀ, ಹರೆ ಹೊಯ್. ಯಾರೇ ಕೂಗಾಡಲಿ ಉರೇ ಹೋರಾಡಲಿ, ಹೆಣ್ಣೆ ನಿನಗೆ ಸಾಟಿ ಇಲ್ಲ. ಯೋ ಅಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಇರೋ ಆಡ ಹೆಣ್ಣೆ ನಿನಗೆ ಸಾಟಿ ಇಲ್ಲ ಅಂತ ಹೇಳ್ತಾ ಇದೀಯಲ್ಲ, ನೀನು ಅಂತ ಹಾಡು ಹೇಳ್ತೀಯ ನೀನು? ಅದಂತಲೇನ? ಅಲ್ಲ, ಚೇರ್ ಇರೋದು ಎಲ್ಲಿ, ನೀನ್ ಕುಂತಿರೋದು ಎಲ್ಲಿ? ಇದ್ಯಾತದಿದು? ಏ ಅಮ್ಮಣ್ಣಿ, ಹೊರಗೆ ಏನು ಬೋರ್ಡ್ ಹಾಕ್ಯವ್ರು ಹೇಳು? ಮಾವನ ಮನೆ ಅಂತ ಹಾಕ್ಯವ್ರೆ. ಮಾವನ ಮನೆಗೆ ಒಳಿಯ ಬಂದ್ರೆ ಎಲ್ಲನ ಕುಕ್ಕೋಬೋದು, ಎಲ್ಲನ ನಿಂತ್ಕೋಬೋದು. ಇವಾಗ ತಕೊಂಬ ದಾಸೆಯ ಒಟ್ಟ ಹಸಿತೈತೆ. ಸುಮ್ಮನೆ ಯಾತಕೋಸ್ ಮಾತಾಡ್ತೀಯ? ಅಲ್ಲ, ಇವನು ಉಂಡು ತಿಂದು ಏನು ವರ್ಷಾನ್ಗಟ್ಲೆ ಆಗೈತೆ. ಹಿಂಗೆ ಒಳ್ಳೆ ಬಕಾಸುರ್ ತಿನ್ನಂಗ್ ತಿಂತಾನಲ್ಲ. ಅಯ್ಯೋ, ಹೆಂಗನ ತಿನ್ಕಂಬ್ಲಿ, ನನಗ ಒಟ್ಟಿಗೆ ದುಡ್ಡು ಬಂದ್ರ ಆತ ಅಷ್ಟೇ. ಅಪ್ಪನೇ ಭಗವಂತ, ಕೋಣ್ ಮುಚ್ಕೊಂಡು ಬಿಡೋದ್ರೊಳಗೆ 25 ದೋಸೆ ಪೋಲಿಯ ಚಟ್ನಿ ಎಲ್ಲ ತಿಂದೇವನಲ್ಲ. ಯಪ್ಪ ಭಗವಂತ, ಇವನು ಏನಾನ ಬಕಾಸುರ್ನ ವಂಸ್ಕೆನ್ಸದಾನೆ. ಅಯ್ಯೋ ದೇವ್ರೆ. ಅಮ್ಮ, ಖಾಲಿಯಾಗಿರೋ ಪೆಟ್ರೋಲ್ ಟ್ಯಾಂಕ್ ಆಗಿತ್ತು, ಈಗ ಫುಲ್ ಟ್ಯಾಂಕ್ ಆಗಿರೋ ಗಾಡಿ ಹೇಗೋ ಈಗ ನನ್ನ ಬಾಡಿ ಹಾಗೆ. ಇನ್ನು ಏನ್ ಬೇಕು? ಒಂದು ಮಂಚ ಇದ್ರೆ ಬೇಕಿತ್ತಲ್ಲ. ಮಂಚನ ಯಾಕೆ? ಅಲ್ಲ, ಮಾವನ ಮನೆಗೆ ಬಂದು 25 ದೋಸೆ ತಿಂದಿದ್ದೀನಿ ಅಂದಮೇಲೆ ಏನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ತಕ್ಕಮದ್ ಬೇಡವಾ? ಏನು ಮಂಚ ಬೇಕಿತ್ತಾ? ತಡಿ ಕೊಡಿಸ್ತೀನಿ ಮಂಚನ. ಅಪ್ಪ, ಯಾಕಮ್ಮ ಮಗಳೇ, ಯಾಕೆ ಹಂಗೆ ಕೂಕ್ಯಂಡೆ? ನೋಡಪ್ಪ, ಕಂಡು ಪೂರ್ತಿ ತಿಂದವನೆ, ಈಗ ಮನೆ ಕೆಮ್ಮಕ್ ಮಂಚ ಬೇಕಂತೆ. ಅಲ್ಲ ಅಪ್ಪ, 25 ದೋಸೆ ತಿಂದವನೆ, ಈಗ ಮನೆ ಕೆಮ್ಮಕ್ ಮಂಚ ಬೇಕು ಅಂತ ಕೇಳ್ತಾವನಲ್ಲಪ್ಪ. ಏನಣ್ಣ, ಮನೆ ಕಿಡಕ್ ಮಂಚ ಒಂದೇ ಸಾಕ, ಇಲ್ಲ ಪಕ್ಕದಾಗ ಒಂದು ಹೆಣ್ಣು ಬೇಕಾ? ಹೆಣ್ಣ ಇಲ್ಲೇ ಮಗ್ಲಾಗ ನಿಂತವಳಲ್ಲ, ರಂಬೆ ಇವಳೇ ಸಾಕು ಬಿಡ ಎಣ್ಣ. ಅಪ್ಪ, ಬಿಲ್ ಕೇಳಪ್ಪ. ಏ ನನ್ನ ಮಗನೇ, ತಿಂದಿರ ಬಿಲ್ ಕೊಟ್ಟು ಎದ್ದು ಹೋಗ್ತಾ ಇರು. ಯೋಸ್ ಕಂತೆ ಪುರಾಣ ಹೊಡಿತೀಯ? ಬಿಲ್ಲ? ಯಾ ಬಿಲ್ಲು? ಈಗಿನ ಒಟ್ಟು ಬಿರಿಯ 25 ದೋಸೆ ತಿಂದಿದ್ಯಲ್ಲೋ, ಅದೇ ಬಿಲ್ ಕೊಡು ಅಂತ ಕೇಳ್ತಿರೋದು. ಏನ್ರಿ ಹೇಳ್ತಾ ಇದ್ದೀರಾ? ಬರ್ರಿ ಆಚಿಕೆ ಬರ್ರಿ. ಏ ಯಾಕ ವರ ಕರಿತಿದ್ಯಾ? ನನ್ನ ಮಗ ಕರೆದ್ರು ರಾಜ ರೋಷವಾಗಿ ಬತ್ತೀನಿ ಕಡ್ಲ ವರಕ್ಕೆ. ನಾನು ಯೋನ್ ತಪ್ಪು ಮಾಡಿದೀನಿ ಹೇಳು, ವರಕ್ಕೆ ಬರ್ದಂಗೆ ಒಳಗೆ ಒಕ್ಕಮಕ್ಕೆ. ಬತ್ತೀನಿ ನಡಿ, ಅದೆಲ್ಲಿ ಕರ್ಕೊಂಡು ಹೋಗ್ತೀಯ ನೋಡ್ತೀನಿ ನಡಿ. ನಾನು ಸರಿ ಬಿಡು, ನೀನು ಹುಟ್ಟದ ದಡಿಯ, ನಿನಗೆ ಅಲ್ಲಿವರೆಗೂ ಬರೋಕ್ಕಾಗಕ್ಕಿಲ್ಲ. ನಾನೇ ಹೇಳ್ತೀನಿ ಕೇಳು. ನೀನು ಹೋಟ್ಲ್ ಹೆಸ್ರೇನು? ಮಾವನ ಮನೆ. ಅಲ್ಲ, ಮಾವನ ಮನೆಗೆ ಬಂದು ಉಂಡ ಮೇಲೆ ಯಾರನ ದುಡ್ಡು ಕೊಡ್ತಾರಾ? ನೀವನ ಹೇಳ್ರ ಎಣ್ಣ, ಅಲ್ಲಿ ಉಮ್ತ ಕುಂತಿದ್ದೀರಲ್ಲ, ನೀವನ ಹೇಳ್ರಿ. ಮಾವನ ಮನೆಗೆ ಬಂದು ಉಂಡ ಮೇಲೆ ಯಾರನ ದುಡ್ಡು ಕೊಡ್ತಾರಾ? ಓ, ನೀನೇನು ಅನ್ಕೊಂಡೆ? ನಿನಗೆ ಒಟ್ಟು ಬಿರಿಯಂಗ್ ಉಂಬಾಕಿ ಇಕ್ಕಿ ಖರ್ಚಿಗೂ ದುಡ್ಡು ಕೊಡ್ತೀನಿ ಅಂತ ಅನ್ಕೊಂಡ? ದುಡ್ಡು ಕೊಟ್ರೆ ಏನು ಬೇಡ ಅಂತೀನೇನ ಮಾವ? ಕೊಡು. ತಾಳೋ ಅಳಿವಯ್ಯ, ಕೊಡ್ತೀನಿ ತಗ. ಅಯ್ಯೋ ಬಿಡೋ ಮಾವ, ಒಯ್ ಬಿಡೋ ಮಾವ, ಒಯ್ ಬಿಡ ಕಡೋ. ಅಯ್ಯೋ ಅಪ್ಪ, ಸತ್ಕಿತ್ತು, ನಾನು ಬಿಟ್ಬಿಡಪ್ಪ. ನನ್ನ ಮಗನೇ, ಈಗ ತಿಂದಿರೋ ಕೂಳಿಗೆ ನೀನು 1 ತಿಂಗಳು ನಾನು ಹೋಟ್ಲಕ್ಕೆ ಕೆಲಸ ಮಾಡ್ಬೇಕು ಹೇಳಿದ್ದೀನಿ. ನೋಡಮ್ಮ, ಇವನ್ನ ಒಂದು ಚೈನ್ ತಕೊಂಬಂದು ಕಟ್ಟಾಕ್ತೀನಿ. ನೋಡ್ಕೊಂತ ಇರು, ಎತ್ಲವು ಬಿಡಬೇಡ ಇವನ್ನ. 1 ತಿಂಗಳು ಇವಾಗ ತಿಂದೇವನಲ್ಲ 25 ದೋಸೆ ಮುರಾಕ್ಬೇಕು ಅಂದ್ರೆ 1 ತಿಂಗಳು ಇವನು ನನ್ನ ಹೋಟ್ಲನಾಗೆ ಬದುಕು ಮಾಡಬೇಕು. 1 ತಿಂಗಳು ತಿಂದಿರೋ 25 ದೋಸೆಗೆ, ಅದು ರೋಸ್ಟ್ ಹಿಡ್ದಿರೋ ಬೂಸ್ಟ್ ಹಿಡ್ದಿರೋ ದೋಸೆಗೆ 1 ತಿಂಗಳು ನಾನಿಲ್ಲಿ ಜೀತ ಮಾಡಬೇಕೆ? ಹೋಗಯ್ಯ ಅತ್ತವ್. ಅಯ್ಯೋ ಬೇಕು ನನ್ನ ಮಗನೇ, ಬಿಕ್ನಾಸಿ ನನ್ನ ಮಗನೇ. ಅಲ್ಲ, ಈಗ 25 ದೋಸೆ ಒಂದು ಊಟಕ್ಕೆ ತಿಂದಿದ್ಯಾ,
ಅಂತದ ಇನ್ನ 1 ತಿಂಗಳು ನೀನು ಇಲ್ಲಿ ಜೀತ ಮಾಡ್ಬೇಕಾದ್ರೆ ಒಂದಿನಕ್ಕೆ 3 ಊಟ ಅಂತೀಯೋ, ಅಷ್ಟು ಊಟ ತಿಂದೆ. ಅದನ್ನೆಲ್ಲ ಲೆಕ್ಕ ಬರ್ದಿಕ್ಕಿರೆ ಹೆಚ್ಚು ಕಮ್ಮಿ ಇನ್ನ 1 ವರ್ಷದ ಜೀತ ಮಾಡ್ಬೇಕಾಗ್ತೈತಿ. ಜಪ್ತಿ ಮಾಡಿಕ್ಯ. ಸರಿ ಬಿಡು, ಆಟತಿಗೆ ನಿನ್ನ ಮಗಳಿಗೆ ಒಂದು ಗತಿ ಕಾಣಿಸ್ತೀನಿ. ಏನ್ಲ ಅಂದೆ? ಏನಿಲ್ಲ, ಬದುಕು ಮಾಡ್ತೀನಿ ಬಿಡು ಅಂದೆ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.